ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರದ ಒಪ್ಪಿಗೆ ಸಿಕ್ಕಿರುವಂತದ್ದು. ರಾಜಭವನಕ್ಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಕಡತ ರವಾನೆಯಾಗಿದೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ನವರ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿದೆ. ಈ ಸುಗ್ರೀವಾಜ್ಞೆಗೆ ಸರ್ಕಾರ ಅಂತೂ ಒಪ್ಪಿಗೆ ಕೊಟ್ಟಿದ್ದಾಗಿದೆ. ರಾಜಭವನಕ್ಕೆ ರವಾನೆಯಾಗಿದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಕಡತ. ರಾಜ್ಯಪಾಲರ ಅಂಕಿತಕ್ಕೆ ಕಡತವನ್ನ ರಾಜ್ಯ ಸರ್ಕಾರ ಕಳುಹಿಸಿಕೊಟ್ಟಿದೆ. ಇಂದು ಅಥವಾ ನಾಳೆಯೊಳಗೆ ರಾಜ್ಯಪಾಲರಿಂದ ಅಂಕಿತ ಸಾಧ್ಯತೆ ಇದೆ. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾಕಷ್ಟು ಜನರ ಸಾವಾಗ್ತಾ ಇದೆ ರಾಜ್ಯದಲ್ಲಿ. ರಾಜ್ಯಪಾಲರು ಈ ಒಂದು ಕಡತಕ್ಕೆ ಅಂಕಿತ ಮುದ್ರೆ ಒತ್ತಿದ್ರು ಅಂತಂದ್ರೆ ಸುಗ್ರೀವಾಜ್ಞೆ ಪಾಸ್ ಆದ ರೀತಿಯಲ್ಲಿ ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅದಾದ ನಂತರವಾಗಿ ಅದನ್ನ ರಾಜ್ಯಪಾಲರಿಗೆ ಕಳಿಸಿಕೊಡ್ಲಾಗುತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಅಷ್ಟೇ ಹಾಕಬೇಕಾಗಿದೆ. ಸುಗ್ರೀವಾಜ್ಞೆಯಲ್ಲಿ ಏನಿದೆ ಹಾಗಿದ್ರೆ ಸರ್ಕಾರ ಯಾವ ರೀತಿಯಾದಂತಹ ಸೂಚನೆಗಳನ್ನ ಅದರಲ್ಲಿ ಇಟ್ಟಿದೆ, ಯಾವ ರೀತಿ ಕಡಿವಾಣ ಹಾಕುತ್ತೆ, ಸುಗ್ರೀವಾಜ್ಞೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅದನ್ನ ಗಮನ ಹರಿಸಿ ತಮ್ಮ ಅಂಕಿತ ಮುದ್ರೆಯನ್ನ ಒತ್ತುತ್ತಾರ. ನೋಡಿ, ಪ್ರಮುಖವಾಗಿ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 10 ವರ್ಷ ಜೈಲು, 5 ಲಕ್ಷದ ತನಕ ದಂಡವನ್ನ ವಿಧಿಸಲಾಗುತ್ತೆ. ಅಕಸ್ಮಾತ್ ಜನರಿಗೆ ಕಿರುಕುಳವನ್ನ ಕೊಟ್ರೆ, ಅಕಸ್ಮಾತ್ ಏನಾದ್ರೂ ಸಾವನ್ನಪ್ಪಿದ್ರೆ ಅವರ ಮನೆ ಬಾಗಿಲಿಗೆ ಹೋಗಿ ನಿಂತ್ರೆ 10 ವರ್ಷ ಜೈಲು, 5 ಲಕ್ಷದ ತನಕ ದಂಡ ಹಾಕಲಾಗುತ್ತೆ. ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಸಂಸ್ಥೆ ಲೇವಾದೇವಿದಾರರ ಸಾಲ ಬಡ್ಡಿಯನ್ನ ಮನ್ನಾ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಸಂಸ್ಥೆ ಇದ್ರೆ, ಆ ಸಂಸ್ಥೆ ನೋಂದಣಿ ಆಗಿಲ್ಲ ಅಂತಂದ್ರೆ, ಅಕಸ್ಮಾತ್ ಏನಾದ್ರೂ ಪರವಾನಗಿಯನ್ನ ಇಡದೆ ಸಾಲವನ್ನ ಕೊಟ್ಟಿದ್ರೆ, ಈಗ ನಂದೊಂದು ಸಂಘ ಇದೆ, ನಾನು ಒಂದು ಸಂಘಕ್ಕೆ ಒಂದು 2-3 ಕೋಟಿ ಸಾಲವನ್ನ ಕೊಟ್ಟಿರ್ತೀನಿ. ಆದ್ರೆ ನನ್ನ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿರಲ್ಲ, ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಸಂಸ್ಥೆ ಆಗಿದ್ರೆ ಲೇವಾದೇವಿದಾರರ ಯಾರು ಸಾಲವನ್ನ ಪಡೆದುಕೊಂಡಿರ್ತಾರಲ್ಲ ಅವರ ಸಾಲ ಹಾಗೆ ಬಡ್ಡಿ ಎರಡವನ್ನೂ ಕೂಡ ಮನ್ನಾ ಮಾಡಲಾಗುತ್ತೆ. ಸಾಲಗಾರರ ಮೇಲೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸೋದಕ್ಕೆ ಅವಕಾಶ ಇಲ್ಲ. ನೋಡಿ, ಬಹಳ ಉತ್ತಮವಾದಂತ ನಿರ್ಧಾರ ಇದು. ಸಾಲಗಾರರು ಯಾರ್ಯಾರು ಸಾಲ, ಈಗ ನಾನು ಒಂದು ಮೈಕ್ರೋ ಫೈನಾನ್ಸ್ ಹತ್ರ 1 ಲಕ್ಷ ಸಾಲ ತಗೊಂಡಿರ್ತೀನಿ, ನಾನು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ವಕೀಲರ ಪೊಲೀಸರ ಸಮೇತ ಮನೆ ಬಾಗಿಲಿಗೆ ಹೋಗಿ ಸೀಸ್ ಮಾಡ್ತಿರ್ತಾರೆ. ಗಮನಿಸಿದ್ದೀವಿ, ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಈ ವಿಚಾರವಾಗಿ. ಸಾಲಗಾರರ ಮೇಲೆ ನೀವು ಕಟ್ಟಿಲ್ಲ, ನೀವು ಹಣ ಕಟ್ಟಬೇಕು ಅಂತ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸುವ ಹಾಗಿಲ್ಲ. ಅದ್ರ ಜೊತೆಗೆ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಲೇವಾದೇವಿದಾರರ ಸಂಸ್ಥೆಗಳು ನೋಂದಣಿ ಕಡ್ಡಾಯ ಆಗಿರ್ಲೇಬೇಕು. ನೋಂದಣಿ ಆಗಿಲ್ಲ ಅಂತಂದ್ರೆ ಆ ಸಂಸ್ಥೆ ವಿಚಾರವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನಗಳ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಣಿ ಕಡ್ಡಾಯ ಆಗಿರುತ್ತೆ. ಯಾವ ಸಂಸ್ಥೆ ನೋಂದಣಿ ಆಗಿರೋದಿಲ್ಲೋ ಈ ಸುಗ್ರೀವಾಜ್ಞೆ ಪಾಸ್ ಆದ ತಕ್ಷಣನೇ 30 ದಿನದಲ್ಲಿ ನೋಂದಣಿ ಮಾಡ್ಕೊಳ್ಬೇಕು. ನೀವು ಸಾಲಗಾರರ ಸಂಪೂರ್ಣ ಮಾಹಿತಿ, ಸಾಲದ ಮೊತ್ತ, ಬಡ್ಡಿ ದರ ಪ್ರಕಟಿಸಬೇಕು. ಸಾಲಗಾರರು, ಈಗ ನಾನು ಸಾಲ ತೆಗೆದುಕೊಳ್ತಿದ್ದೀನಿ, ನನ್ನ ಬಯೋಡೇಟಾ ಸಂಪೂರ್ಣವಾದಂತ ಮಾಹಿತಿ ಕೊಡಬೇಕು. ಸಾಲದ ಮೊತ್ತ 50,000 ಕೊಡ್ತಿದ್ದೀರಾ, 30,000 ಕೊಡ್ತಿದ್ದೀರಾ, 1 ಲಕ್ಷ ಕೊಡ್ತಾ ಇದ್ದೀರಾ, ಅದಕ್ಕೆ ಎಷ್ಟು % ಬಡ್ಡಿ ಹಾಕ್ತಿದ್ದೀರಾ, ಅದರ ದರವನ್ನ ನೀವು ಪ್ರಕಟ ಮಾಡಬೇಕು. ವಸೂಲಿಗೆ ಬಾಕಿ ಸಾಲ ಪಡೆಯುವಾಗ ಲಿಖಿತ ಮುಚ್ಚಳಿಕೆ ನೀಡಬೇಕು. ಇವರು ಹಣವನ್ನ ಕಟ್ಟಿಲ್ಲ, ಅವರ ಹಣವನ್ನ ಕಟ್ಟಿಸ್ಕೊಳ್ಳೋಕೆ ವಸೂಲಿ ಮಾಡ್ತಾ ಇದ್ದೀವಿ, ಸಾಲ ಉಳಿದಿದೆ ಬಾಕಿ ಅಂತ ಸಾಲ ಪಡೆಯುವಾಗ ಅದನ್ನ ಲಿಖಿತ ಮುಚ್ಚಳಿಕೆಯಲ್ಲಿ ಬರೆದು ಕೊಡಬೇಕು. ನೋಂದಣಿ ಅವಧಿ 1 ವರ್ಷ ಮತ್ತು ಅವಧಿ ಮುಗಿಯುವ 60 ದಿನಗಳ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೋಡಿ, ಪ್ರಮುಖವಾಗಿ ಒಂದು ನೋಂದಣಿ ಏನಾದ್ರು ಮುಗ್ದೋಯ್ತು ಅಂತಂದ್ರೆ ಅದಕ್ಕೆ ಮತ್ತೆ ನೋಂದಣಿ ಮಾಡಿಸ್ಕೊಳ್ಬೇಕು ಅಂದ್ರೆ 60 ದಿನಗಳ ನವೀಕರಣಕ್ಕೆ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅಕಸ್ಮಾತ್ ದೂರ ಬಂದ್ರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಇರುತ್ತೆ. ಇದ್ರ ಜೊತೆಗೆ ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿ ಅಡಮಾನ ಇಟ್ಕೊಳ್ಳುವಂತಿಲ್ಲ. 1 ಲಕ್ಷ ಸಾಲ ತಗೊಂಡಿರ್ತೀನಿ, ಬೈಕ್ ತಗೊಂಡ್ ನಡಿ, ಕಾರ್ ತಗೊಂಡ್ ನಡಿ, ಅವ್ರ ಮನೆ ಪತ್ರ ತಗೊಂಡ್ ನಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮೈಕ್ರೋ ಫೈನಾನ್ಸ್ ದವ್ರು ನಿಮ್ ಕಿಡ್ನಿ ಮಾರಪ್ಪ ಅಂತಾನು ಕೂಡ ನಿನ್ನೆ ಸಾಕಷ್ಟು ಜನ ಕರೆ ಮಾಡದಂತವ್ರು ಹೇಳಿದ್ರು, ನಿಮ್ ಕಿಡ್ನಿ ಮಾರ್ಬಿಟ್ಟು ಸಾಲ ಕಟ್ಟಿ ಅಂತ. ಸಾಲಗಾರರಿಂದ
ನೀವು ಬಂದು ಸಾಲ ಕಟ್ಟೋವರೆಗೂ ನಿಮ್ ಬೈಕ್ ಅಡ ಇರುತ್ತೆ, ಬಂದು ಬಿಡಿಸ್ಕೊಂಡು ಹೋಗಿ, ಆ ತರ ಈ ತರ ಹೇಳಂಗಿಲ್ಲ. ವಸ್ತು ಅಥವಾ ಆಸ್ತಿ ಅಡಮಾನ ಇಟ್ಕೊಳ್ಳುವಂತಿಲ್ಲ. ದೂರು ಸಲ್ಲಿಸುವುದು ಹೇಗೆ? ಹಾಗಿದ್ರೆ ಅಕಸ್ಮಾತ್ ನಿಮ್ ಮನೆ ಬಾಗ್ಲಿಗೆ ಬಂದು ಕಿರುಕುಳ ಕೊಡ್ತಿದ್ದಾರೆ ಅಂತಂದ್ರೆ ದೂರು ಸಲ್ಲಿಸೋದು ಹೇಗೆ? ಸಾಲಗಾರರು ಕಿರುಕುಳಕ್ಕೆ ಒಳಪಟ್ರೆ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಬಹುದು. ನಮ್ಮ ಮನೆ ಬಾಗ್ಲಿಗೆ ಬಂದು ಹಿಂಸೆ ಕೊಡ್ತಿದ್ದಾರೆ ಅಂತ ಪೊಲೀಸರು ದೂರನ್ನ ಕೊಡಬಹುದು. ಪೊಲೀಸರು ಪ್ರಕರಣ ದಾಖಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ನಿರಾಕರಿಸಬಾರದು. ಪೊಲೀಸರು ತಕ್ಷಣ ಈ ಬಗ್ಗೆ ಪ್ರಕರಣ ತೆಗೆದುಕೊಳ್ಳಲೇಬೇಕು. ಡಿವೈಎಸ್ಪಿ ರ್ಯಾಂಕಿಂಗ್ ಗಿಂತ ಮೇಲಿನ ಅಧಿಕಾರಿಗಳಿಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸುವ ಅವಕಾಶ ಇರುತ್ತೆ. ವಿವಾದಗಳನ್ನ ಇತ್ಯರ್ಥಪಡಿಸೋದಕ್ಕೆ ಮಧ್ಯವರ್ತಿಯಾಗಿ ನೇಮಕಕ್ಕೂ ಕೂಡ ಅವಕಾಶ ಮಾಡ್ಕೊಳ್ಳುವ ವಿಚಾರವಾಗಿ ಕೂಡ ಈ ಸುಗ್ರೀವಾಜ್ಞೆಯಲ್ಲಿದೆ. ಸಾಲ ವಸೂಲಿ ಹೇಗಿರ್ಬೇಕು? ಹಾಗಿದ್ರೆ ನಾವು ಸಾಲ ವಸೂಲಿ ಮಾಡಬಾರ್ದಾ ಅಂತ ಮೈಕ್ರೋ ಫೈನಾನ್ಸ್ ಅವ್ರು ಕೇಳಿದ್ರೆ, ಸಾಲಗಾರರು ಕುಟುಂಬದವರ ಮೇಲೆ ಒತ್ತಡವನ್ನ ಹಾಕಬಾರ್ದು. ಸಾಲಗಾರರ ಮೇಲೆ, ಅವರ ಕುಟುಂಬದವರ ಮೇಲೆ ಕಟ್ಟಿ 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 ಅಂತ ಹಿಂಸೆ ಹಾಕಬಾರ್ದು. ಅವಮಾನ ಹಿಂಸೆ ಮಾಡಬಾರ್ದು ಅವರಿಗೆ. ಸಾಲಗಾರರು ಕುಟುಂಬದವರನ್ನ ನಿರಂತರವಾಗಿ ಹಿಂಬಾಲಿಸಬಾರ್ದು. ಅವ್ರು ಎಲ್ಲೋದ್ರು ಮನೆ ಬಾಗ್ಲಿಗೆ ಹೋಗೋದು, ಅವರು ಮದ್ವೆಗೆ ಹೋದ್ರು ಅವ್ರ ಹಿಂದೆನೆ ಹೋಗೋದು. ಸ್ವತ್ತು ಅಡಮಾನ ಇಟ್ಕೊಳ್ಳುವಂತಿಲ್ಲ. ಅವರ ಜಮೀನು, ಮನೆ ಅಥವಾ ವಾಹನಗಳಾಗಿರ್ಬೋದು, ಇವ್ಯಾವನು ಕೂಡ ಅಡಮಾನ ಇಟ್ಕೊಳ್ಳಂಗಿಲ್ಲ. ಬಲವಂತದಿಂದ ಸಾಲ ವಸೂಲಿ ಮಾಡುವಂತಿಲ್ಲ. ಹೊರಗುತ್ತಿಗೆಗೆ ಸಿಬ್ಬಂದಿ ರೌಡಿಗಳ ಬಳಕೆ ಇಲ್ಲ. 4-5 ಜನ 6 ಜನ ಒಂದು ಮನೆ ಹತ್ರ ಹೋಗ್ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ. ಹೋಗ್ಬಿಟ್ಟು ಸಾಲವನ್ನ ಕಟ್ಲೇಬೇಕು ಅಂತ ರೌಡಿಗಳನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇತ್ತೀಚೆಗೆ ತಿಳಿದು ಬಂದಿರುವ ಮಾಹಿತಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಾಲ ವಸೂಲಿ ಮಾಡುವಂತ ವಿಚಾರವಾಗಿ ಈ ಪ್ರೋಸೆಸ್ ಇರುತ್ತೆ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯುವಂತ ಅಗತ್ಯವಿರುವ ದಾಖಲೆಗಳನ್ನ ಕಿತ್ಕೊಳ್ಳುವಂತಿಲ್ಲ. ಸರ್ಕಾರದಿಂದ ಈಗ BPL ಕಾರ್ಡ್ ತಗೊಂಡಿರ್ತೀವಿ, ಸರ್ಕಾರದಿಂದ ಸಾಕಷ್ಟು ಸವಲತ್ತು ಬರ್ತಾ ಇರುತ್ತೆ. ಆ BPL ನ ಕಾರ್ಡ್ನೇ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ರು ಹೊಟ್ಟೆಗೆ ಏನ್ ಮಾಡ್ತಾರೆ? ಸಾಕಷ್ಟು ಜನದ ಕಡೆ ಹಂಗೆ ಮಾಡ್ತಾರೆ. ಸೊ ಹಾಗಾಗಿ ಸರ್ಕಾರದ ಸವಲತ್ತನ್ನ ಬಳಸ್ಕೊಳ್ಳುವಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಕಿತ್ಕೊಂಡು ಹೋಗ್ತಿದ್ದಾರೆ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದ್ರು. ಸೊ ಹಾಗಾಗಿ ದಾಖಲೆಗಳನ್ನ ಕಿತ್ಕೊಂಡು ಹೋಗುವಂತಿಲ್ಲ. ಸೊ ಇದೆಲ್ಲ ಸಾಲ ವಸೂಲಿ ಮಾಡುವಂತ ಪ್ರೊಸೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರ ಬಹಳ ಖುಷಿ ಪಡುವಂತಹ ವಿಚಾರ. ನೋಡಿ, ಸರ್ಕಾರ ಈಗಲಾದ್ರೂ ಕೂಡ ಕಣ್ಣು ತೆರಿತಲ್ಲ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕೋದಕ್ಕೆ. ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಸ್ವಲ್ಪ ನಿಟ್ಟುಸಿರನ್ನ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಹರಿಸಿದೆ.